ಸಿಂದಗಿ ಕಾರ್ಯಾಲಯದಿಂದ ಅನುಷ್ಠಾನಗೊಂಡ ಜೆಯುಎಂ ಕಾಮಗಾರಿಗಳು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದ್ದು, ಕಾಮಗಾರಿ ನಿರ್ವಹಿಸಿದ ಜೂನಿಯರ್ ಇಂಜಿನಿಯರ್ ಎಚ್.ಎಸ್. ಸಾರವಾಡ, ಮಲ್ಲಿಕಾರ್ಜುನ ಕಲಶೆಟ್ಟಿ ಅವರನ್ನು ಅಮಾನತುಗೊಳಿಸಿ ಸದರಿ ಕಾಮಗಾರಿಗಳನ್ನು ಉನ್ನತ ಅಧಿಕಾರಿಗಳಿಂದ ತನಿಖೆಗೊಳಿಸುವುದರ ಜೊತೆಗೆ ಸಂಬಂಧಪಟ್ಟ ಅನುದಾನ ತಡೆ ಹಿಡಿಯಬೇಕು ಅಂತ ಇಂದು ದಲಿತ ಸಂಘರ್ಷ ಸಮಿತಿಯಿಂದ ಉಗ್ರವಾದ ಪ್ರತಿಭಟನೆ ಮಾಡಿ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ರಮೇಶ್ ಆಸಂಗಿ, ವಿನಾಯಕ ಗುಣಸಾಗರ್ ಬೆಳಗಾವಿ ವಿಭಾಗೀಯ ಸಂಚಾಲಕರು, ಅಶೋಕ್ ಚೆಲವಾದಿ ಜಿಲ್ಲಾ ಸಂಚಾಲಕರು ವಿಜಯಪುರ, ಜಿಲ್ಲಾ ಸಂಚಾಲಕರು ವಿಜಯಪುರ, ಲಕ್ಕಪ್ಪ ಬಡಿಗೇರ ಜಿಲ್ಲಾ ಸಂಘಟನಾ ಸಂಚಾಲಕರು ವಿಜಯಪುರ, ಪ್ರಕಾಶ್ ಗೋಡಿಮನಿ ಸಹ ಸಂಚಾಲಕರು ವಿಜಯಪುರ, ಪರಶುರಾಮ್ ದಿಂಡವಾರ್ ವಿಜಯಪುರ, ಮಂಜುನಾಥ್ ಎಂಟ್ಮಾನ್ ಸಂಚಾಲಕರು ಸಿಂದಗಿ, ರಾಜ್ಕುಮಾರ್ ಸಿಂಧುಗೇರಿ ಸಂಚಾಲಕರು ದೇವರಪುರಗಿ, ದೇವು ಕಲ್ಲೂರು ಸಹ ಸಂಚಾಲಕರು ಸಿಂದಗಿ, ಮೋಹನ್ ಬರಗಲ ಸಹ ಸಂಚಾಲಕರು ಸಿಂದಗಿ, ಶಿವ್ ರಾಂಪುರ್ ಸಹ ಸಂಚಾಲಕರು ಸಿಂದಗಿ, ರವಿ ತಳಕೇರಿ ಸಹ ಸಂಚಾಲಕರು ಸಿಂದಗಿ, ಮಲಕಪ್ಪ ಗೆಡಗೆ ಮನೆಯವರು ಸಹ ಸಂಚಾಲಕರು ಸಿಂದಗಿ, ಹೀಗೆ ಅನೇಕ ಹೋರಾಟಗಾರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಗೆ, ಕರ್ನಾಟಕ ದಲಿತ ಸಂಘ ಸಮಿತಿಗೆ, ಶ್ರೀನಿವಾಸ ಐನೂರು ಸರ್ ಅವರಿಗೆ, ಆಸಂಗ್ ಸಾಹೇಬ್ರಿಗೆ, ಆಸಂಗ್ ಸಾಹೇಬ್ರಿಗೆ. ಪ್ರತಿಯೊಂದು ಹಳ್ಳಿಗೆ ಸುಮಾರು 1.5 ಕೋಟಿ, ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೆ ಸುಮಾರು 1 ಕೋಟಿ, 2 ಕೋಟಿ, 3 ಕೋಟಿಯ ಕಾಮಗಾರಿಗಳನ್ನು ಇವತ್ತು ಏನು ಜಲಜೀವನ್ ಮಿಷನ್ ಅಂತಕ್ಕಂಥ ಈ ಯೋಜನೆ ಸದುದ್ದೇಶಕ್ಕಾಗಿ ಬಳಸ್ತಕ್ಕಂಥ ಸರ್ಕಾರದ ಯೋಜನೆಯನ್ನ ಅಧಿಕಾರಿಗಳು ಸೇರಿಕೊಂಡು, ಜೊತೆ ಗುತ್ತಿಗೆದಾರರು ಸೇರಿಕೊಂಡು ತಮ್ಮ ಕಮಿಷನ್ ಆಶೆಗಾಗಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಕಳಪೆ ಮಾಡ್ತಾ ಇದ್ದು, ಇದನ್ನು ನಾವು ಸುಮಾರು ಫೆಬ್ರವರಿ ತಿಂಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ AW ಅವರಿಗೆ, ಜೊತೆಗೇನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ನಾವು ಮನವಿಯನ್ನು ಕೊಟ್ಟಾಗ ಆ ಹಳ್ಳಿಗಳಲ್ಲಿ ಇವತ್ತು ಬೆಕ್ಕಿನಾಳ್ ಪಂಚಾಯಿತಿ, ಕೆರಟಗಿ ಪಂಚಾಯಿತಿ, ಕಲಿಕೇರಿ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು, ಜೊತೆಗೆ ಆ ಹಳ್ಳಿಗಳಲ್ಲಿ ಹೋಗಿ ಅಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಆ ಯೋಜನೆಯನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವು ಅವರಲ್ಲಿ ಮನವಿ ಮಾಡಿಕೊಂಡ್ರು ಕೂಡ ಚಾರೆ ಅಂದ ಇರ್ತಕ್ಕಂಥ ಅಧಿಕಾರಿಗಳನ್ನು ಇವತ್ತು ದಲಿತ ಸಂಘರ್ಷ ಸಮಿತಿ ಬೀದಿಗಿಳಿದು ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಅವರು ಅಮಾನತಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಬಂಧುಗಳೇ, ಇಬ್ಬರು ಹೈಯರ್ ಅಥಾರಿಟೀಸ್ ಏನಿದ್ದಾರೆ